ಇಂದಿರಾ ಗಾಂಧಿಯವರಾಗಿರ್ಬೋದು ಅಥವಾ ನಮ್ಮ ಅವ್ರ ತಂದೆ ರಾಜೀವ್ ಗಾಂಧಿಯವರಾಗಿರ್ಬೋದು ಅಥವಾ ನೆಹರು ಅವರಾಗಿರ್ಬೋದು ಅವ್ರನ್ನಿಷ್ಟು ತಪ್ಪು ಮಾಡಿದರು. ಇವತ್ತು ಅದನ್ನು ತಿದ್ದುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅಂದರೆ ಅವರು ಆ ಸಂದರ್ಭ ತಪ್ಪು ಮಾಡಿದ್ದಕ್ಕಾಗಿ ಇಲ್ಲಿಯ ಪ್ರಾದೇಶಿಕ ಪಕ್ಷಗಳು ಅದು ಸಮಾಜವಾದಿ ನೆಲಗಟ್ಟಿನ ಪಕ್ಷ ಹುಟ್ಕೊಂಡು ಅನ್ನುವಂಥ ಮಾತು ಒಪ್ಕೊಂಡಿದ್ದಾರೆ. ಹೀಗಾಗಿ ಅವ್ರ ಮೇನ್ ಟಾರ್ಗೆಟ್ ಏನಪ್ಪ ಅಂದ್ರೆ ಮೀಸಲಾತಿ, ಅದಕ್ಕೆ ಜನಗಣತಿ ಅನ್ನೋಗಿದ್ದು ಜಾತಿ ಗಣತಿ ಮಾಡೋ ಕಡೆ ಭಾಳ ಲಕ್ಷ್ಯ ವಹಿಸಿದ್ದಾರೆ. ಮತ್ತು ರಿಸರ್ವೇಷನ್ ಹೆಚ್ಚು ಮಾಡ್ತೀನಿ 50 ದಾಟಿಸ್ತೀನಿ ಅನ್ನೋ ಮಾತು ಅವರಲ್ಲೆಲ್ಲ. ಹೀಗಾಗಿ ಇವತ್ತು ಹಿಂದುತ್ವಕ್ಕೆ ಪ್ರಬಲ ಅಸ್ತ್ರವಾಗಿ ಇವರು ಬಳಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ಮೋದಿಯವ್ರ ಸರ್ಕಾರ ಸಹಿತ ಸ್ವಲ್ಪ ಈ ಅಸ್ತ್ರಕ್ಕೆ ಉತ್ತರ ಹೇಳೋದಕ್ಕಾಗಿತ್ತು. ಅವರು ಸಹಿತ ಸಂವಿಧಾನ ಶ್ರೇಷ್ಠ ಅಂಥೇಳಿ, ಯಾಕಂದ್ರೆ ಮೊನ್ನೆ ಹೊಡೆತು ಬಿದ್ದದ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ 240 ಸೀಟ್ಗಿಂತ ಬಂದು ನಿಂತ್ಬಿಟ್ಟದು BJP. ಮತ್ತು ನಾವು ಇದನ್ನು ಹಿಡಿಲಿಲ್ಲ ಅಂದರೆ ನೀವು ಕಡಿಮೆ ಆಗ್ತದಂತೆ. ಯಾಕೆ ಹಿಂದೆ ಜಾಸ್ತಿ ನೀವು ನೋಡಿದಿರಿ, ಈ ಬಾಬರಿ ಮಸೀದಿ ಕೆಡವಿದಾಗ ಆಗಿರ್ಬೋದು, ಅದು ಹಿಂದಾಗಿರ್ಬೋದು, ಅದು ರಾಮ ಮಂದಿರ ಕಟ್ಟಿದಾಗ ಆಗಿರ್ಬೋದು, ಈಗ ಎಲ್ಲಿಯೂ ಈ ಒಂದು ವಿಷಯ ಹಿಡ್ಕೊಂಡು ಅವ್ರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ ಇತಿಹಾಸದಲ್ಲ. ಯಾಕೆ ಬಾಬರಿ ಮಸೀದಿಗೆ ಕೆಡವಿದಾಗ ಆ ಮೆಜಾರಿಟಿಯಾಗಿ ಬರಬೇಕಾಗಿತ್ತು, ತಮ್ಮಿಗೆ ಮೆಜಾರಿಟಿ ಆಗಬೇಕಾಗಿತ್ತು, ಆಗಲಿಲ್ಲ. ಯಾಕಂದರೆ ಇಲ್ಲಿ ಹಿಂದುಳಿದ ಮತ್ತು ಅದ್ರ ಜೊತೆಗೆ SC ST ಜನ ಇವತ್ತು ಈ ವಿಷಯದಲ್ಲಿ ಭಾಳ ಅಲರ್ಟ್ ಇರೋದ್ರಿಂದ ಮತ್ತು ಅವ್ರು ಹೆಚ್ಚು ಇರೋದರಿಂದ ಅದು ಸಾಧ್ಯ ಆಗದೆ ಹೋಗ್ಯದ. ಇನ್ನು ಮುಂದೂ ಸಾಧ್ಯ ಆಗ್ತದೆ ಅನ್ನೋದು ಭರವಸೆ ಇಲ್ಲ. ಅದಕ್ಕೆ ಸಾಕ್ಷರ ಮಾಡಿರೋಂಥ ಲೋಕಸಭಾ ಚುನಾವಣೆ. ಅದಕ್ಕಾಗಿ ಅವರು ಈಗ ಇವತ್ತು RSS ಆಯಿತು ಅಥವಾ ನಮ್ಮ BJP ಆಯಿತು, ಅವರು ಇಲ್ಲ ರಿಸರ್ವೇಷನ್ ವಿರೋಧಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಲಕ್ಕೆ ಭಗವದ್ ಜೆಂಡರ್ ನಮ್ಮ ದೇಶದ ರಾಷ್ಟ್ರ ಧ್ವಜ ಆಗಲಿ ಅಂತ ಬಯಸ್ತಾಯಿದ್ರು. ಇವತ್ತು ಇದ ಧ್ವಜಕ್ಕನ ಬೆಂಬಲ ಕೊಡ್ತಾ ಇದ್ದಾರೆ. ಇವೆಲ್ಲ ಏನಪ್ಪ ಅಂತಂದ್ರೆ BJPಗರಲ್ಲೂ ಸಹಿತ ಮಾನಸಿಕವಾಗಿ ಅಭದ್ರತೆ ಕಾಡಲಿಕ್ಕೆ ಆಗ್ತದೆ. ಹೀಗಾಗಿ ಇವೆಲ್ಲ ಇವತ್ತು ಆಗುವ ಪ್ರಸಂಗಗಳು ಬರ್ತಾ ಇದ್ದಾವೆ. ಈ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಮುಂದಿನ 2 ವರ್ಷಗಳಲ್ಲ ಮುಖ್ಯವಾಗಿ ಒಂದು ಜಾತಿ ಗಣತಿಯಲ್ಲಿ ಮಾಡ್ಯಾರ, ಅದನ್ನು ಘೋಷಣೆ ಮಾಡೋ ಜೊತೆಗೆ ರಿಸರ್ವೇಷನ್ ಹೆಚ್ಚು ಮಾಡ್ಬೋದಾ ಅನ್ನುವಂಥ ಒಂದು, ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ನಿಮಗೆ ಗೊತ್ತಿದ್ದ ಮಾತದ, ಇಲ್ಲೇ ರಿಸರ್ವೇಷನ್ ಕೋಟಾ ಹೆಚ್ಚು ಮಾಡೋ ಜೊತೆಗೆ ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ರೈತರದ್ದು ಭಾಳ ಪ್ರಮುಖ ಬೇಡಿಕೆ ಅದ, ಅದು MSP ಕಾನೂನು ಮಾಡ್ರಿ ಅಂತೇಳಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಶಿಕ್ಷಣ ಎಲ್ಲರಿಗೂ ಸಿಗುವಂಥ ಫ್ರೀ ಎಜುಕೇಷನ್, ಅದು 10+2 ಮಿನಿಮಮ್ ಅದನ್ನಾದ್ರೂ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಆರೋಗ್ಯ ಎಲ್ಲರಿಗೂ ಸಿಗುವಂಥದ್ದು ಏನೋ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇದನ್ನು ಮಾಡಿದ್ರೆ ಮತ್ತು ಇತಿಹಾಸದಲ್ಲೇ ನಮ್ಮ ಸಿದ್ದರಾಮಯ್ಯವರು ಉಳಿತಾರೆ ಅನ್ನೋದು 2 ಮಾತಿಲ್ಲ. ಆದ್ರೆ ಇದನ್ನು ಮಾಡೋರು ಯಾರು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. HST ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗರಡಿ ವಂದನೆಗಳು.